ಈಗ ಸರ್ಕಾರದ ಹೇಳಿದಂಗೆ ಅವ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲಾಖೆಯವರು ಹೇಳಿದ ರೀತಿಯಲ್ಲಿ ನಡ್ಕೊಂಡು ಎಲ್ಲವೂ ಮಾಡ್ಕೊಂಡು ಹಾಕೋದು ಕಷ್ಟ ಆಗ್ತದೆ. ಯಾಕಂದ್ರೆ ಇಷ್ಟು ಸ್ಟೂಡೆಂಟ್ ಇದ್ರೆ ಮಾತ್ರ ನಾನು ಇಷ್ಟು ಈ ಟೀಚರ್ ಕೊಡಿಸ್ಕೊಂಡೆ. ಇದೊಂಥರ ಈಗ ಮೊಟ್ಟೆ ಮೊದಲೇ ಕೋಳಿ ಮೊದಲಲ್ಲಿ ಮಾಸ್ಟರ್ ಇದ್ರೆ ಮಕ್ಕಳೇ ಇದ್ರೆ ಯಾರು ಬೇಕಂಗಾರೆ. ಸೊ ಈ ತರದ ಪರಿಸ್ಥಿತಿ ಆಗಿತ್ತು. ಈಗ ನಮ್ಮ ಈ ತರದ ಭಾಗದಿಂದ ನಿಜವಾಗಿ ನಮ್ಮಲ್ಲಿ ಸ್ಪೋರ್ಟ್ಸ್ ಮೊದಲೆಲ್ಲ ಕೆರಾಡಿ ಶಾಲೆಯಿಂದ ಬಹಳ ಸ್ಪೋರ್ಟ್ಸ್ ಅಲ್ಲಿ ಮುಂದಿರುವಂತ ಎಷ್ಟೋ ಜನ ಸ್ಟೂಡೆಂಟ್ ನನ್ನ ಸೀನಿಯರ್ಸ್ ನಮ್ಮ ಟೈಮ್ ಹೆಂಗಿದ್ದಂತ ಸ್ಟೂಡೆಂಟ್ಸ್ ಗಳು ಬಹಳ ಇದ್ರು. ಇವತ್ತು ಯಾರು ಹೊರಗೆ ಹಾಕಿಲ್ಲ. ಮಕ್ಕಳನ್ನ ಸ್ಪೋರ್ಟ್ಸ್ ಹಂಗೆ ಡೆವಲಪ್ ಮಾಡೋದು ಹೇಗೆ. ಸೊ ಅದಕ್ಕೆ ಯಾರು ಒಳ್ಳೆ ಒಂದು ಫಿಸಿಕಲ್ ಟ್ರೈನರ್ ಬೇಕು, ಒಂದು ಪಿ ಟಿ ಟೀಚರ್ ಬೇಕು. ಇಲ್ಲಿಗೆ ಪಕ್ಕದ ಕಾಲೇಜಿಗೆ ನಿರ್ದೇಶಕರಿದ್ದಾರೆ, ಅವರೇ ಖುದ್ದು ಫಿಸಿಕಲ್ ಡೈರೆಕ್ಟರ್. ಸೊ ಹಾಗಾಗಿ ಆ ಕಾಲೇಜಿನ ಎಲ್ಲ ಲೆಕ್ಚರರ್ಸ್ ಗಳದ ಒಂದು ಸಪೋರ್ಟ್ ಅನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಇದು ಕೆರಾಡಿ ಶಾಲೆ ಒಂದು ಮಾದರಿ ಶಾಲೆ ಹೇಳುವಂಥದ್ದು ನನ್ನ ಆಸೆ. ಯಾಕಂದ್ರೆ ನಾನು ಓದಂತ ಶಾಲೆ ಯಾವುದೇ ಕಾರಣಕ್ಕೂ ಇಲ್ಲೇ ಮುಚ್ಚುಕಾಗಣ ಅಂತ ಒಂದು ಭಾವನೆ. ಸೊ ಲಾಸ್ಟ್ ಟೈಮ್ ಸರ್ವಶಿಕ್ಷಣ ಅಭಿಯಾನದ ಟ್ರಸ್ಟ್ ಅವ್ರನ್ನ ಕರ್ಕೊಂಡು ಬಂದು ಇವೆಲ್ಲ ನೋಡಿದ್ವಿ ನಾವು. ನಮ್ಮಲ್ಲಿ ಪಂಚಾಯತಿಂದ ಒಂದು ಲೈಬ್ರರಿ ಇದೆ. ಆ ಲೈಬ್ರರಿಯನ್ನು ನಾವು ಇನ್ನೂ ಡೆವಲಪ್ ಮಾಡಿ ಸರ್ಕಾರದಿಂದ ಅನುದಾನ ತಗೊಂಡು ಅದನ್ನ ಒಂದು ಸ್ಮಾರ್ಟ್ ಲೈಬ್ರರಿ ಮಾಡಿದ್ರೆ ಇಲ್ಲೇ ಓದುವಂತಹ ಆಸಕ್ತಿ ಇರುವಂತಹ ಎಷ್ಟೋ ಜನ ವಿದ್ಯಾರ್ಥಿಗಳು IAS KS ವರೆಗೂ ಕೂಡ ಸ್ಟಡಿ ಮಾಡುವಷ್ಟು ಸ್ಟಡಿ ಮೆಟೀರಿಯಲ್ಗಳು ಸರ್ಕಾರದಿಂದನೇ ಇದೆ, ಅಲ್ಲಿ ಬರಬೇಕು ಅಂತ ಅದನ್ನ ಡೆವಲಪ್ ಮಾಡ್ಬೇಕಷ್ಟೇ. ಸೊ ಅದಕ್ಕೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ದುಡ್ಡಿದ್ರು ಕೂಡ ಎಲ್ಲವೂ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಈ ಟ್ರಸ್ಟ್ ಹಂಗೆ ಇದೊಂದು ಸ್ವಲ್ಪ ಪಬ್ಲಿಸಿಟಿ ಇರಬೇಕು. ಈಗ ಸರ್ಕಾರದ ಹೇಳಿದಂಗೆ ಅವ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲಾಖೆಯವರು ಹೇಳಿದ ರೀತಿಯಲ್ಲಿ ನಡ್ಕೊಂಡು ಎಲ್ಲವೂ ಮಾಡ್ಕೊಂಡು ಹಾಕೋದು ಕಷ್ಟ ಆಗ್ತದೆ. ಯಾಕಂದ್ರೆ ಇಷ್ಟು ಸ್ಟೂಡೆಂಟ್ ಇದ್ರೆ ಮಾತ್ರ ನಾನು ಇಷ್ಟು ಈ ಟೀಚರ್ ಕೊಡಿಸ್ಕೊಂಡೆ. ಇದೊಂಥರ ಈಗ ಮೊಟ್ಟೆ ಮೊದಲೇ ಕೋಳಿ ಮೊದಲಲ್ಲಿ ಮಾಸ್ಟರ್ ಇದ್ರೆ ಮಕ್ಕಳೇ ಇದ್ರೆ ಯಾರು ಬೇಕಂಗಾರೆ. ಸೊ ಈ ತರದ ಪರಿಸ್ಥಿತಿ ಆಗಿತ್ತು. ಈಗ ನಮ್ಮ ಈ ತರದ ಭಾಗದಿಂದ ನಿಜವಾಗಿ ನಮ್ಮಲ್ಲಿ ಸ್ಪೋರ್ಟ್ಸ್ ಮೊದಲೆಲ್ಲ ಕೆರಾಡಿ ಶಾಲೆಯಿಂದ ಬಹಳ ಸ್ಪೋರ್ಟ್ಸ್ ಅಲ್ಲಿ ಮುಂದಿರುವಂತ ಎಷ್ಟೋ ಜನ ಸ್ಟೂಡೆಂಟ್ ನನ್ನ ಸೀನಿಯರ್ಸ್ ನಮ್ಮ ಟೈಮ್ ಹೆಂಗಿದ್ದಂತ ಸ್ಟೂಡೆಂಟ್ಸ್ ಗಳು ಬಹಳ ಇದ್ರು. ಇವತ್ತು ಯಾರು ಹೊರಗೆ ಹಾಕಿಲ್ಲ. ಮಕ್ಕಳನ್ನ ಸ್ಪೋರ್ಟ್ಸ್ ಹಂಗೆ ಡೆವಲಪ್ ಮಾಡೋದು ಹೇಗೆ. ಸೊ ಅದಕ್ಕೆ ಯಾರು ಒಳ್ಳೆ ಒಂದು ಫಿಸಿಕಲ್ ಟ್ರೈನರ್ ಬೇಕು, ಒಂದು ಪಿ ಟಿ ಟೀಚರ್ ಬೇಕು. ಇಲ್ಲಿಗೆ ಪಕ್ಕದ ಕಾಲೇಜಿಗೆ ನಿರ್ದೇಶಕರಿದ್ದಾರೆ, ಅವರೇ ಖುದ್ದು ಫಿಸಿಕಲ್ ಡೈರೆಕ್ಟರ್. ಸೊ ಹಾಗಾಗಿ ಆ ಕಾಲೇಜಿನ ಎಲ್ಲ ಲೆಕ್ಚರರ್ಸ್ ಗಳದ ಒಂದು ಸಪೋರ್ಟ್ ಅನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಇದು ಕೆರಾಡಿ ಶಾಲೆ ಒಂದು ಮಾದರಿ ಶಾಲೆ ಹೇಳುವಂಥದ್ದು ನನ್ನ ಆಸೆ. ಯಾಕಂದ್ರೆ ನಾನು ಓದಂತ ಶಾಲೆ ಯಾವುದೇ ಕಾರಣಕ್ಕೂ ಇಲ್ಲೇ ಮುಚ್ಚುಕಾಗಣ ಅಂತ ಒಂದು ಭಾವನೆ. ಸೊ ಲಾಸ್ಟ್ ಟೈಮ್ ಸರ್ವಶಿಕ್ಷಣ ಅಭಿಯಾನದ ಟ್ರಸ್ಟ್ ಅವ್ರನ್ನ ಕರ್ಕೊಂಡು ಬಂದು ಇವೆಲ್ಲ ನೋಡಿದ್ವಿ ನಾವು. ನಮ್ಮಲ್ಲಿ ಪಂಚಾಯತಿಂದ ಒಂದು ಲೈಬ್ರರಿ ಇದೆ. ಆ ಲೈಬ್ರರಿಯನ್ನು ನಾವು ಇನ್ನೂ ಡೆವಲಪ್ ಮಾಡಿ ಸರ್ಕಾರದಿಂದ ಅನುದಾನ ತಗೊಂಡು ಅದನ್ನ ಒಂದು ಸ್ಮಾರ್ಟ್ ಲೈಬ್ರರಿ ಮಾಡಿದ್ರೆ ಇಲ್ಲೇ ಓದುವಂತಹ ಆಸಕ್ತಿ ಇರುವಂತಹ ಎಷ್ಟೋ ಜನ ವಿದ್ಯಾರ್ಥಿಗಳು IAS KS ವರೆಗೂ ಕೂಡ ಸ್ಟಡಿ ಮಾಡುವಷ್ಟು ಸ್ಟಡಿ ಮೆಟೀರಿಯಲ್ಗಳು ಸರ್ಕಾರದಿಂದನೇ ಇದೆ, ಅಲ್ಲಿ ಬರಬೇಕು ಅಂತ ಅದನ್ನ ಡೆವಲಪ್ ಮಾಡ್ಬೇಕಷ್ಟೇ. ಸೊ ಅದಕ್ಕೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ದುಡ್ಡಿದ್ರು ಕೂಡ ಎಲ್ಲವೂ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಈ ಟ್ರಸ್ಟ್ ಹಂಗೆ ಇದೊಂದು ಸ್ವಲ್ಪ ಪಬ್ಲಿಸಿಟಿ ಇರಬೇಕು.